ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಬ್ರಹ್ಮಾಂಡದ ಗ್ರಹಗಳ ಚಲನೆ ನಮ್ಮ ಜೀವನದ ಮೇಲೆ ನಿರಂತರ ಪ್ರಭಾವ ಬೀರುತ್ತಿರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಗ್ರಹಗಳಿಗೂ ಒಂದೊಂದು ವಿಶೇಷ ಸ್ಥಾನವಿದೆ. ಅದರಲ್ಲಿಯೂ ನಮಗೆ ಭೌತಿಕ ಸುಖ, ಸಂಪತ್ತು, ಐಶ್ವರ್ಯ, ಸೌಂದರ್ಯ, ಪ್ರೀತಿ ಮತ್ತು ವೈವಾಹಿಕ ಜೀವನದ ಮಧುರತೆಯನ್ನು ಕರುಣಿಸುವ ಅತ್ಯಂತ ಶುಭ ಗ್ರಹ ಎಂದರೆ ಅದುವೇ ಶುಕ್ರದೇವ. ಇಂತಹ ಶುಭ ಗ್ರಹವಾದ ಶುಕ್ರನು ಶೀಘ್ರದಲ್ಲಿಯೇ ತನ್ನ ನಕ್ಷತ್ರವನ್ನು ಬದಲಾಯಿಸಲಿದ್ದಾನೆ. ಹೌದು, ಶುಕ್ರನು ಪೂರ್ವ ಫಾಲ್ಗುಣಿ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ. ಶುಕ್ರನ ಈ ಮಹತ್ವದ ಚಲನೆಯಿಂದ ಯಾವ 4 ರಾಶಿಗೆ ಸೇರಿದ ಜನರು ಧನ, ಸಂಪತ್ತು, ವೃತ್ತಿಜೀವನ ಮತ್ತು ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಅದ್ಭುತವಾದ ಊಹಿಸಲಾಗದ ಲಾಭವನ್ನು ಗಳಿಸಲಿದ್ದಾರೆ ಎಂದು ನಾವು ಈ ವಿಡಿಯೋದಲ್ಲಿ ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ನಿಮ್ಮ ರಾಶಿಯು ಇದರಲ್ಲಿ ಇದೆಯೇ? ಈ ಬದಲಾವಣೆ ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸಲಿದೆ? ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆತ್ಮೀಯರೇ, ಜ್ಯೋತಿಷ್ಯ ಶಾಸ್ತ್ರದ ನಿಖರ ಲೆಕ್ಕಾಚಾರದ ಪ್ರಕಾರ ಹಣ ಮತ್ತು ವೈಭವದ ಅಧಿಪತಿಯಾದ ಶುಕ್ರದೇವನು ಮುಂಬರುವ 2026ರ ಜುಲೈ 16ರಂದು ಸಿಂಹ ರಾಶಿಯಲ್ಲಿ ಚಲಿಸುತ್ತಲೇ ಮಘ ನಕ್ಷತ್ರದಿಂದ ಹೊರಬಂದು ಪೂರ್ವ ಫಾಲ್ಗುಣಿ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪೂರ್ವ ಫಾಲ್ಗುಣಿ ನಕ್ಷತ್ರದ ಅಧಿಪತಿಯು ಸ್ವತಃ ಶುಕ್ರದೇವನೇ ಆಗಿದ್ದಾನೆ. ಅಂದರೆ ಶುಕ್ರನು ತನ್ನ ಸ್ವಂತ ನಕ್ಷತ್ರಕ್ಕೆ ಪ್ರವೇಶಿಸುತ್ತಿದ್ದಾನೆ. ಯಾವಾಗ ಯಾವುದೇ ಒಂದು ಗ್ರಹವು ತನ್ನದೇ ಆದ ಸ್ವಂತ ನಕ್ಷತ್ರವನ್ನು ಪ್ರವೇಶಿಸುತ್ತದೆಯೋ ಆಗ ಅದರ ಶಕ್ತಿ, ಪ್ರಭಾವ ಮತ್ತು ಸಕಾರಾತ್ಮಕತೆ ದ್ವಿಗುಣಗೊಳ್ಳುತ್ತದೆ, ಅಂದರೆ ಡಬಲ್ ಆಗುತ್ತದೆ. ಇದು ಅತ್ಯಂತ ಅಪರೂಪದ ಮತ್ತು ಮಹತ್ತರವಾದ ಶುಭ ಫಲಗಳನ್ನು ಕರುಣಿಸುವ ಸಮಯವಾಗಿದೆ. ಇದರಿಂದಾಗಿ ಕೆಲವು ರಾಶಿಯವರ ಅದೃಷ್ಟದ ಬಾಗಿಲು ಸಂಪೂರ್ಣವಾಗಿ ತೆರೆಯಲಿದೆ. ಆ ಅದೃಷ್ಟವಂತ 4 ರಾಶಿಗಳು ಯಾವುವು? ಬನ್ನಿ ಒಂದೊಂದಾಗಿ ವಿವರವಾಗಿ ತಿಳಿಯೋಣ. ಮೇಷರಾಶಿ. ಮೊದಲನೆಯದಾಗಿ ರಾಶಿಚಕ್ರದ ಮೊದಲ ರಾಶಿಯಾದ ಮೇಷರಾಶಿ ಸರಣಿ. ಮೇಷರಾಶಿಗೆ ಸೇರಿದ ಜನರಿಗೆ ಶುಕ್ರ ಗ್ರಹದ ಈ ನಕ್ಷತ್ರ ಬದಲಾವಣೆಯು ಜೀವನದ ಬಹುದೊಡ್ಡ ತಿರುವನ್ನು ತರಲಿದೆ. ಶುಕ್ರನು ನಿಮ್ಮ 5ನೇ ಮನೆಯಲ್ಲಿ ಈ ನಕ್ಷತ್ರ ಬದಲಾವಣೆಯನ್ನು ಮಾಡುವುದರಿಂದ ವಿಶೇಷವಾಗಿ ಪ್ರೀತಿ, ಪ್ರೇಮ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ನಿಮಗೆ ಅಭೂತಪೂರ್ವ ಯಶಸ್ಸು ಸಿಗಲಿದೆ. ಧನ ಮತ್ತು ಸಂಪತ್ತಿನ ಸುಧಾರಣೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡುವುದಾದರೆ, ಬಹಳ ಸಮಯದಿಂದ ಎಲ್ಲೋ ಸಿಲುಕಿಕೊಂಡಿದ್ದ ಅಥವಾ ಯಾರೋ ಪಡೆದು ವಾಪಸ್ ನೀಡದಿದ್ದ ನಿಮ್ಮ ಹಳೆಯ ಹಣ ಈ ಅವಧಿಯಲ್ಲಿ ನಿಮ್ಮ ಕೈ ಸೇರುವ ಯೋಗವಿದೆ. ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಮತ್ತು ಮೂಲಗಳು ಸೃಷ್ಟಿಯಾಗಲಿವೆ. ನೀವು ಹೂಡಿಕೆ ಮಾಡಿದ್ದರೆ ಅದರಿಂದ ಉತ್ತಮ ಲಾಭಾಂಶ ಬರಲಿದೆ. ವೃತ್ತಿ ಮತ್ತು ವ್ಯಾಪಾರ. ಉದ್ಯೋಗಸ್ಥರಿಗೆ ಈ ಸಮಯ ಅತ್ಯಂತ ಗೋಲ್ಡನ್ ಟೈಮ್ ಎನ್ನಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಉನ್ನತಾಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಿ ಹೊಸ ಜವಾಬ್ದಾರಿಗಳನ್ನು ಅಥವಾ ಪ್ರಮೋಷನ್ ಅಂದರೆ ಬಡ್ತಿ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಸ್ವಂತ ವ್ಯಾಪಾರ ಬಿಸ್ನೆಸ್ ಮಾಡುವ ಮೇಷರಾಶಿಯವರಿಗೆ ಭಾರಿ ಲಾಭ ಕಾದಿದೆ. ಹೊಸ ಡೀಲ್ಗಳು ಕುದುರಲಿವೆ. ಪ್ರೇಮ ಮತ್ತು ಕೌಟುಂಬಿಕ ಜೀವನ. ಶುಕ್ರನು ಪ್ರೇಮದ ಕಾರಕ. ಹಾಗಾಗಿ ಅವಿವಾಹಿತ ಮೇಷರಾಶಿಯವರ ಜೀವನದಲ್ಲಿ ಹೊಸ ಪ್ರೇಮದ ಆಗಮನವಾಗಬಹುದು. ನಿಮ್ಮ ಮನಸ್ಸಿಗೆ ಒಪ್ಪುವ ಸಂಗಾತಿ ಸಿಗಲಿದ್ದಾರೆ. ಈಗಾಗಲೇ ಸಂಬಂಧದಲ್ಲಿ ಇರುವವರ ನಡುವೆ ಮಾಧುರ್ಯ ಮತ್ತು ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಈ ಅವಧಿ ಅತ್ಯಂತ ಸುಂದರವಾಗಿರಲಿದೆ. ಸಿಂಹರಾಶಿ. ಎರಡನೆಯದಾಗಿ ಈ ಗೋಚಾರದ ಕೇಂದ್ರ ಬಿಂದುವಾಗಿರುವ ಸಿಂಹರಾಶಿ. ಶುಕ್ರನು ಸಿಂಹರಾಶಿಯಲ್ಲಿಯೇ ಚಲಿಸುತ್ತಾ
ಈ ನಕ್ಷತ್ರ ಬದಲಾವಣೆ ಮಾಡುತ್ತಿರುವುದರಿಂದ ಇದರ ನೇರ ಮತ್ತು ಗರಿಷ್ಠ ಲಾಭ ಸಿಂಹರಾಶಿಯವರಿಗೆ ಸಿಗಲಿದೆ. ನಿಮ್ಮ ಲಗ್ನ ಅಥವಾ ರಾಶಿಯ ಮೊದಲ ಮನೆಯಲ್ಲಿ ಶುಕ್ರನ ಈ ಪ್ರಭಾವ ಇರಲಿದೆ. ವ್ಯಕ್ತಿತ್ವ ಮತ್ತು ಜನಪ್ರಿಯತೆ. ಈ ಅವಧಿಯಲ್ಲಿ ಸಿಂಹರಾಶಿಯವರ ವ್ಯಕ್ತಿತ್ವ ಮತ್ತು ಆಕರ್ಷಣೆ ಗಣನೀಯವಾಗಿ ಹೆಚ್ಚಾಗಲಿದೆ. ಸಮಾಜದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗಲಿದೆ. ಜನರು ನಿಮ್ಮ ಮಾತುಗಳು, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಶೈಲಿಗೆ ಮಾರು ಹೋಗಲಿದ್ದಾರೆ. ನಿಮ್ಮಲ್ಲಿ ಒಂದು ಹೊಸ ರೀತಿಯ ಆತ್ಮವಿಶ್ವಾಸ ಮೂಡಲಿದೆ. ಭೌತಿಕ ಸುಖ ಮತ್ತು ಆಸ್ತಿ. ಶುಕ್ರನ ಆಶೀರ್ವಾದದಿಂದಾಗಿ ನಿಮ್ಮ ಭೌತಿಕ ಸುಖ ಸಾಧನಗಳು ಹೆಚ್ಚಾಗಲಿವೆ. ಬಹಳ ದಿನಗಳಿಂದ ಹೊಸ ವಾಹನ ಖರೀದಿಸಬೇಕು, ಹೊಸ ಆಭರಣಗಳನ್ನು ಕೊಳ್ಳಬೇಕು ಅಥವಾ ಮನೆಗೆ ಐಷಾರಾಮಿ ವಸ್ತುಗಳನ್ನು ತರಬೇಕು ಅಂದುಕೊಂಡಿದ್ದರೆ ಅದಕ್ಕಾಗಿ ಹಣ ಖರ್ಚು ಮಾಡುವಿರಿ ಮತ್ತು ಇದು ನಿಮಗೆ ಸಂತೋಷ ತರಲಿದೆ. ಭಾಗೀದಾರಿಕೆ ಮತ್ತು ವ್ಯಾಪಾರ. ನೀವು ಪಾಲುದಾರಿಕೆಯಲ್ಲಿ ಅಂದರೆ ಪಾರ್ಟ್ನರ್ಶಿಪ್ನಲ್ಲಿ ಯಾವುದೇ ವ್ಯಾಪಾರ ಅಥವಾ ವ್ಯವಹಾರವನ್ನು ನಡೆಸುತ್ತಿದ್ದರೆ ಈ ಸಂದರ್ಭದಲ್ಲಿ ನಿಮಗೆ ದೊಡ್ಡ ಮಟ್ಟದ ಆರ್ಥಿಕ ಲಾಭ ದೊರೆಯಲಿದೆ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆಗಿನ ಬಾಂಧವ್ಯ ಸುಧಾರಿಸಲಿದೆ ಮತ್ತು ಜಂಟಿ ಹೂಡಿಕೆಗಳು ನಿಮಗೆ ಕೈ ಹಿಡಿಯಲಿವೆ. ತುಲಾರಾಶಿ. ಮೂರನೆಯದಾಗಿ ಶುಕ್ರನ ಸ್ವಂತ ರಾಶಿಯಾದ ತುಲಾರಾಶಿ. ತುಲಾರಾಶಿಯ ಅಧಿಪತಿಯೇ ಶುಕ್ರನಾಗಿರುವುದರಿಂದ ಶುಕ್ರನ ಯಾವುದೇ ಶುಭ ಚಲನೆ ತುಲಾರಾಶಿಯವರ ಮೇಲೆ ಅಮೃತ ವರ್ಷಧಾರೆಯನ್ನೇ ಸುರಿಸುತ್ತದೆ. ಈ ನಕ್ಷತ್ರ ಬದಲಾವಣೆಯು ನಿಮ್ಮ ರಾಶಿ ಸ್ಥಾನದಲ್ಲಿ ಧನಾತ್ಮಕ ಬದಲಾವಣೆ ತರಲಿದೆ. ಹೂಡಿಕೆ ಮತ್ತು ಪಿತ್ರಾರ್ಜಿತ ಆಸ್ತಿ. ತುಲಾರಾಶಿಯವರು ಈ ಅವಧಿಯಲ್ಲಿ ಮಾಡುವ ಹೂಡಿಕೆಗಳು ಭವಿಷ್ಯದಲ್ಲಿ ಕೋಟಿ ಲಾಭ ತಂದುಕೊಡಬಲ್ಲವು. ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲಿನ ಹೂಡಿಕೆ ಲಾಭದಾಯಕವಾಗಿರುತ್ತದೆ. ಇದರೊಂದಿಗೆ ದೀರ್ಘಕಾಲದಿಂದ ಕೋರ್ಟ್ ಕಚೇರಿಯಲ್ಲಿ ಸಿಲುಕಿದ್ದ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಇತ್ಯರ್ಥವಾಗಿ ನಿಮಗೆ ದೊಡ್ಡ ಆಸ್ತಿ ಅಥವಾ ಹಣ ಸಿಗುವ ಯೋಗವಿದೆ. ವಿಶೇಷ ಕ್ಷೇತ್ರಗಳ ಜನರಿಗೆ ಯಶಸ್ಸು. ಯಾರು ಕಲೆ, ಸಿನಿಮಾ, ಸಂಗೀತ, ಮಾಧ್ಯಮ, ಫ್ಯಾಷನ್ ಡಿಸೈನಿಂಗ್, ಸೌಂದರ್ಯವರ್ಧಕಗಳು ಅಥವಾ ಕ್ರಿಯೇಟಿವ್ ರಂಗದಲ್ಲಿ ಕೆಲಸ ಮಾಡುತ್ತಿದ್ದಾರೋ ಅಂತಹ ತುಲಾರಾಶಿಯವರಿಗೆ ಈ ಅವಧಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥದ್ದಾಗಿರುತ್ತದೆ. ನಿಮ್ಮ ಕ್ರಿಯೇಟಿವಿಟಿಗೆ ಜಗತ್ತೇ ಮೆಚ್ಚುಗೆ ಸೂಚಿಸಲಿದೆ. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ. ಈ ಅವಧಿಯಲ್ಲಿ ಸಮಾಜದ ಹಿರಿಯ, ಶ್ರೀಮಂತ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ನಿಮಗೆ ಉನ್ನತ ಸಂಪರ್ಕಗಳು ಸಿಗಲಿವೆ. ಈ ಹೊಸ ನೆಟ್ವರ್ಕ್ ನಿಮ್ಮ ವೃತ್ತಿಜೀವನದಲ್ಲಿ ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಹಾಯ ಮಾಡುತ್ತದೆ. ಧನುರಾಶಿ. ನಾಲ್ಕನೆಯದಾಗಿ ಜ್ಞಾನದ ರಾಶಿಯಾದ ಧನುರಾಶಿ. ಧನುರಾಶಿಯವರಿಗೆ ಸೇರಿದ ಜನರಿಗೆ ಶುಭ ಗ್ರಹವಾದ ಶುಕ್ರನು ನಿಮ್ಮ 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ನಿಮ್ಮ ಅದೃಷ್ಟದ ನಕ್ಷತ್ರದಲ್ಲಿ ಚಲಿಸಲಿದ್ದಾನೆ. ಇದರಿಂದಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮಗೆ ಲಕ್ ಅಥವಾ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ. ಕಾರ್ಯಸಿದ್ಧಿ ಮತ್ತು ಅಡೆತಡೆಗಳ ನಿವಾರಣೆ. ನಿಮ್ಮ ಯಾವುದೇ ಕೆಲಸಗಳು ಬಹಳ ಸಮಯದಿಂದ ಅರ್ಧಕ್ಕೆ ನಿಂತು ಹೋಗಿದ್ದರೆ, ತಾಂತ್ರಿಕ ಕಾರಣಗಳಿಂದ ಅಪೂರ್ಣಗೊಂಡಿದ್ದರೆ ಅವುಗಳೆಲ್ಲವೂ ಈ ಅವಧಿಯಲ್ಲಿ ಯಾವುದೇ ವಿಘ್ನವಿಲ್ಲದೆ ಪೂರ್ಣಗೊಳ್ಳಲಿವೆ. ನಿಮ್ಮ ಪ್ರಗತಿಗೆ ಅಡ್ಡಬರುತ್ತಿದ್ದ ಎಲ್ಲ ರೀತಿಯ ಅಡೆತಡೆಗಳು, ಶತ್ರುಬಾಧೆಗಳು ದೂರವಾಗಲಿವೆ. ವ್ಯಾಪಾರ ಮತ್ತು ಧಾರ್ಮಿಕ ಪ್ರಯಾಣ. ವ್ಯಾಪಾರ ನಿಮಿತ್ತ ನೀವು ಮಾಡುವ ದೀರ್ಘಾವಧಿಯ ಪ್ರಯಾಣಗಳು ಅತ್ಯಂತ ಯಶಸ್ವಿ ಮತ್ತು ಲಾಭದಾಯಕವಾಗಿರಲಿದೆ. ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ಧಾರ್ಮಿಕ ಯಾತ್ರೆಗಳು, ತೀರ್ಥಯಾತ್ರೆಗಳನ್ನು ಕೈಗೊಳ್ಳುವ ಯೋಗವೂ ಇದೆ. ಕುಟುಂಬದೊಂದಿಗೆ ದೇವತಾ ದರ್ಶನ ಭಾಗ್ಯ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ವಿದೇಶ ಯೋಗ.
ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬೇಕು, ಜಾಗತಿಕ ಮಟ್ಟದ ವಿಶ್ವವಿದ್ಯಾಲಯಗಳಲ್ಲಿ ಕಲಿಯಬೇಕು ಎಂದು ಕನಸು ಕಾಣುತ್ತಿರುವ ಧನುರಾಶಿಯ ವಿದ್ಯಾರ್ಥಿಗಳಿಗೆ ವೀಸಾ ಅಥವಾ ಪ್ರವೇಶ ಪ್ರಕ್ರಿಯೆಗಳಲ್ಲಿ ಶುಭ ಸಮಾಚಾರ ಸಿಗಲಿದೆ. ನಿಮ್ಮ ಕನಸು ನನಸಾಗುವ ಸಮಯ ಹತ್ತಿರದಲ್ಲಿದೆ. ಶುಕ್ರ ಗ್ರಹವನ್ನು ಬಲಪಡಿಸಲು ವಿಶೇಷ ಪರಿಹಾರಗಳು. ಪ್ರಿಯ ವೀಕ್ಷಕರೇ, ನಿಮ್ಮ ರಾಶಿಯು ಈ ಮೇಲಿನ 4ರಲ್ಲಿ ಒಂದಾಗಿದ್ದರೆ ಬರುವ ಜುಲೈ 16ರಿಂದ ನಿಮ್ಮ ಅದೃಷ್ಟ ಬದಲಾಗುವುದು ಖಚಿತ. ಆದರೆ ಈ ಶುಭ ಫಲಗಳನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಮತ್ತು ನಿಮ್ಮ ಜಾತಕದಲ್ಲಿ ಶುಕ್ರ ಗ್ರಹವನ್ನು ಅತ್ಯಂತ ಬಲಪಡಿಸಲು ಕೆಲವು ಸರಳ ಜ್ಯೋತಿಷ್ಯ ಪರಿಹಾರಗಳನ್ನು ನೀವು ಪಾಲಿಸಬೇಕು. ಆ ಪರಿಹಾರಗಳು ಯಾವುವು ಎಂದರೆ ಬಿಳಿ ಬಣ್ಣದ ಬಳಕೆ. ಪ್ರತಿ ಶುಕ್ರವಾರದಂದು ಕಡ್ಡಾಯವಾಗಿ ಬಿಳಿ ಬಣ್ಣದ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ. ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಒಂದು ಬಿಳಿ ಬಣ್ಣದ ಕರವಸ್ತ್ರವನ್ನಾದರೂ ನಿಮ್ಮ ಬಳಿ ಇಟ್ಟುಕೊಳ್ಳಿ. ದಾನ ಧರ್ಮ. ಚಿಕ್ಕ ಹೆಣ್ಣು ಮಕ್ಕಳಿಗೆ ಅಂದರೆ ಕನ್ಯಕೆಯರಿಗೆ ಶುಕ್ರವಾರದ ದಿನದಂದು ಮನೆಯಲ್ಲಿ ಮಾಡಿದ ಹಾಲಿನ ಖೀರ್ ಅಥವಾ ಬಿಳಿ ಬಣ್ಣದ ಯಾವುದೇ ಸಿಹಿ ಪದಾರ್ಥಗಳನ್ನು ಪ್ರೀತಿಯಿಂದ ತಿನ್ನಲು ನೀಡಿ. ಇದರಿಂದ ಶುಕ್ರದೇವನು ಪ್ರಸನ್ನನಾಗುತ್ತಾನೆ. ಲಕ್ಷ್ಮೀ ಆರಾಧನೆ. ಶುಕ್ರವಾರದ ದಿನ ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ. ಮಹಾಮಂತ್ರ ಪಠಣೆ. ಈ ಅವಧಿಯಲ್ಲಿ ದಿನಾಲು ಅಥವಾ ಪ್ರತಿ ಶುಕ್ರವಾರ ಕನಿಷ್ಠ 108 ಬಾರಿ ಈ ಶುಕ್ರ ಮಂತ್ರವನ್ನು ಪಠಿಸಿ. ಓಂ ಶುಂ ಶುಕ್ರಾಯ ನಮಃ. ಈ ಮಂತ್ರ ಪಠಣೆಯಿಂದ ನಿಮ್ಮ ಜೀವನದಲ್ಲಿರುವ ದಾರಿದ್ರ್ಯ ದೂರವಾಗಿ ಸುಖ ಸಮೃದ್ಧಿ ನೆಲೆಸುತ್ತದೆ. ನಿಮ್ಮ ಜೀವನದಲ್ಲೂ ಶುಕ್ರದೇವನ ಮತ್ತು ಲಕ್ಷ್ಮೀದೇವಿಯ ಕೃಪೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮಗೆ ಈ ವಿಡಿಯೋ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಹಾಗೂ ನಿಮ್ಮ ರಾಶಿ ಯಾವುದು ಎಂಬುದನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಇದೇ ರೀತಿಯ ಮತ್ತಷ್ಟು ರೋಮಾಂಚನಕಾರಿ ಅಥವಾ ನಿಖರವಾದ ಆಧ್ಯಾತ್ಮಿಕ ಹಾಗೂ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.